14 ವರ್ಷದ ವಿಯಾನ್ಗೆ ಸಾಹಸ ಕಥೆಗಳು ತುಂಬಾ ಇಷ್ಟ. ಅವನು ಸದಾ ಹೊಸ ಹೊಸ ಜಾಗಗಳನ್ನು ನೋಡಬೇಕು ಎಂದು ಕನಸು ಕಾಣುತ್ತಿದ್ದ. ಒಂದು ದಿನ ಅವನ ತಾತ ಅವನಿಗೆ ಒಂದು ಹಳೆಯ ಕಾಂಪಸ್ ಕೊಟ್ಟರು. ಈ ಕಾಂಪಸ್ ನಿನ್ನನ್ನು ವಿಶೇಷವಾದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂದು ಹೇಳಿದರು. ಮುಂದಿನ ಬೆಳಗ್ಗೆ ವಿಯಾನ್ ಕಾಂಪಸ್ ಹಿಡಿದು ಕಾಡಿನ ದಾರಿಯಲ್ಲಿ ನಡೆಯತೊಡಗಿದ. ಅಚಾನಕ್ ಕಾಂಪಸ್ ಬಂಗಾರದ ಬೆಳಕು ಚೆಲ್ಲತೊಡಗಿತು. ಅವನ ಮುಂದೆ ಒಂದು ರಹಸ್ಯ ಬಾಗಿಲು ತೆರೆದಿತು. ವಿಯಾನ್ ಧೈರ್ಯವಾಗಿ ಒಳಗೆ ಹೋದ. ಅವನು ತಲುಪಿದ ಜಾಗ ಕನಸಿನ ಲೋಕದಂಟಿತ್ತು. ಎತ್ತರದ ಹಿಮಪರ್ವತಗಳು, ನೀಲಿ ಬಣ್ಣದ ಜಲಪಾತಗಳು, ಮಂಜಿನಿಂದ ತುಂಬಿದ ಕಾಡು, ಆಕಾಶದಲ್ಲಿ ಹಾರುವ ಹೊಳೆಯುವ ಹಕ್ಕಿಗಳು ಎಲ್ಲವೂ ಸಿನಿಮಾದ ದೃಶ್ಯದಂಟಿತ್ತು. ವಿಯಾನ್ ನಿಧಾನವಾಗಿ ಕಾಡಿನೊಳಗೆ ನಡೆಯುತ್ತಿದ್ದಾಗ ಒಂದು ಚಿಕ್ಕ ಶಬ್ದ ಕೇಳಿಸಿತು. ಹೇ, ನೀನ್ಯಾರು ಎಂದು ಮೃದುವಾದ ಧ್ವನಿ ಕೇಳಿಸಿತು. ವಿಯಾನ್ ಬೆಚ್ಚಿಬಿಟ್ಟು ಸುತ್ತಲೂ ನೋಡಿದ. ಒಂದು ದೊಡ್ಡ ಕಲ್ಲಿನ ಹಿಂದೆ ಒಂದು ಪುಟ್ಟ ಬೇಬಿ ಡ್ರ್ಯಾಗನ್ ಅಡಗಿಕೊಂಡಿತ್ತು. ಅದರ ಕಣ್ಣುಗಳು ನೀಲಿ ಬಣ್ಣದಲ್ಲಿ ಹೊಳೆಯುತ್ತಿದ್ದವು. ಚಿನ್ನದ ಬಣ್ಣದ ಸಣ್ಣ ರೆಕ್ಕೆಗಳು ಮೃದುವಾಗಿ ಅಲೆಯುತ್ತಿದ್ದವು. ನನ್ನ ಹೆಸರು ವಿಯಾನ್, ನಾನು ಸ್ನೇಹಿತ ಎಂದನು ಅವನು ನಗುತ್ತ. ಬೇಬಿ ಡ್ರ್ಯಾಗನ್ ನಿಧಾನವಾಗಿ ಹೊರಬಂತು. ನನ್ನ ಹೆಸರು ಲೂಮೋ ಎಂದಿತು ಅದು. ನಾನು ನನ್ನ ಕುಟುಂಬದಿಂದ ದೂರವಾಗಿದ್ದೇನೆ. ವಿಯಾನ್ಗೆ ಅದರ ಮೇಲೆ ಕರುಣೆ ಬಂತು. ಚಿಂತಿಸಬೇಡ ಲೂಮೋ, ನಾನು ನಿನ್ನ ಕುಟುಂಬವನ್ನು ಹುಡುಕಲು ಸಹಾಯ ಮಾಡುತ್ತೇನೆ ಎಂದನು. ಲೂಮೋ ಸಂತೋಷದಿಂದ ತನ್ನ ಪುಟ್ಟ ರೆಕ್ಕೆಗಳನ್ನು ಬೀಸಿತು. ಅವರಿಬ್ಬರೂ ಸೇರಿ ಕಾಡಿನೊಳಗೆ ಪ್ರಯಾಣ ಆರಂಭಿಸಿದರು. ದಾರಿಯಲ್ಲಿ ಅವರು ಹೊಳೆಯುವ ನೀರಿನ ಸರೋವರಗಳನ್ನು, ಗಗನಕ್ಕೆ ತಲುಪುವ ಮರಗಳನ್ನು ಮತ್ತು ಬೆಳಕು ಚೆಲ್ಲುವ ಹೂಗಳನ್ನು ನೋಡಿದರು. ನಮ್ಮ ಲೋಕಕ್ಕೆ ಮನುಷ್ಯರು ತುಂಬಾ ಕಡಿಮೆ ಬರುತ್ತಾರೆ ಎಂದಿತು ಲೂಮೋ. ನಾನು ಇದುವರೆಗೂ ಇಷ್ಟು ಸುಂದರ ಜಾಗ ನೋಡಿಲ್ಲ ಎಂದ ವಿಯಾನ್ ಆಶ್ಚರ್ಯದಿಂದ. ಸ್ವಲ್ಪ ದೂರ ನಡೆದ ಮೇಲೆ ಅವರು ಒಂದು ಹಳೆಯ ಕಲ್ಲಿನ ಸೇತುವೆ ತಲುಪಿದರು. ಅದರ ಕೆಳಗೆ ದೊಡ್ಡ ನದಿ ಹರಿಯುತ್ತಿತ್ತು. ಆ ಸಮಯದಲ್ಲಿ ಗಾಳಿ ಬಿರುಸಾಗಿ ಬೀಸತೊಡಗಿತು. ಲೂಮೋ ಭಯದಿಂದ ವಿಯಾನ್ ಹಿಂದೆ ನನಗೆ ಎತ್ತರದ ಭಯ ಎಂದಿತು. ವಿಯಾನ್ ನಗುತ್ತಾ, ಭಯಪಡುವುದು ತಪ್ಪಲ್ಲ, ಧೈರ್ಯ ಅಂದ್ರೆ ಭಯ ಇದ್ದರೂ ಮುಂದೆ ಹೋಗೋದು ಎಂದನು. ಅವರು ನಿಧಾನವಾಗಿ ಸೇತುವೆ ದಾಟಿದರು. ಸಂಜೆಯಾಗುತ್ತಿದ್ದಂತೆ ಅವರೊಂದು ಪ್ರಕಾಶಮಾನ ಗುಹೆ ತಲುಪಿದರು. ಗುಹೆಯೊಳಗೆ ನೀಲಿ ಬಣ್ಣದ ಕ್ರಿಸ್ಟಲ್ ಕಲ್ಲುಗಳು ಹೊಳೆಯುತ್ತಿದ್ದವು. ಅಚಾನಕ್ ದೊಡ್ಡ ಗರ್ಜನೆ ಕೇಳಿಸಿತು. ಒಂದು ಮಹಾ ಡ್ರ್ಯಾಗನ್ ಅವರ ಮುಂದೆ ಇಳಿಯಿತು. ಲೂಮೋ ಸಂತೋಷದಿಂದ ಕೂಗಿತು, ಅಮ್ಮ! ಆ ದೊಡ್ಡ ಡ್ರ್ಯಾಗನ್ ಕಣ್ಣೀರಿನಿಂದ ಲೂಮೋವನ್ನು ಅಪ್ಪಿಕೊಂಡಿತು. ನನ್ನ ಮಗುವನ್ನು ಸುರಕ್ಷಿತವಾಗಿ ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಎಂದಿತ್ತು ಅದು ವಿಯಾನ್ಗೆ. ವಿಯಾನ್ ನಗುತ್ತಾ, ಅವನು ನನ್ನ ಸ್ನೇಹಿತ ಎಂದನು. ದೊಡ್ಡ ಡ್ರ್ಯಾಗನ್ ತನ್ನ ರೆಕ್ಕೆಗಳಿಂದ ಬಂಗಾರದ ಬೆಳಕು ಹೊರಹಾಕಿತು. ಅಚಾನಕ್ ವಿಯಾನ್ ಕೈಯಲ್ಲಿದ್ದ ಕಾಂಪಸ್ ಹೊಳೆಯತೊಡಗಿತು. ನಿನ್ನ ಹೃದಯ ತುಂಬಾ ಒಳ್ಳೆಯದು ಎಂದಿತ್ತು ಡ್ರ್ಯಾಗನ್. ನೀನು ಯಾವಾಗ ಬೇಕಾದರೂ ಈ ಲೋಕಕ್ಕೆ ಮರಳಿ ಬರಬಹುದು. ಲೂಮೋ ದುಃಖದಿಂದ, ನೀನು ಹೋಗ್ತೀಯಾ ಎಂದು ಕೇಳಿತು. ವಿಯಾನ್ ಮೃದುವಾಗಿ ನಗುತ್ತಾ, ಸ್ನೇಹಿತರು ಯಾವತ್ತೂ ದೂರವಾಗೋದಿಲ್ಲ ಎಂದನು. ಲೂಮೋ ತನ್ನ ಪುಟ್ಟ ಕಲ್ಲಿನ ಲಾಕೆಟ್ ಅನ್ನು ವಿಯಾನ್ಗೆ ಕೊಟ್ಟಿತು. ಇದು ನಮ್ಮ ಸ್ನೇಹದ ನೆನಪು ಎಂದಿತು. ಅದಾದ ನಂತರ ಬಂಗಾರದ ಬೆಳಕು ಮತ್ತೆ ಕಾಣಿಸಿಕೊಂಡಿತು. ವಿಯಾನ್ ತನ್ನ ಮನೆಯ ಕಾಡಿನ ದಾರಿಯಲ್ಲಿ ನಿಂತಿದ್ದ. ಆದರೆ ಈಗ ಅವನ ಮುಖದಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತು ಸಂತೋಷ ಇತ್ತು. ಆ ರಾತ್ರಿ ಅವನು ಆಕಾಶದತ್ತ ನೋಡಿದ. ದೂರದಲ್ಲಿ ಒಂದು ಚಿಕ್ಕ ಡ್ರ್ಯಾಗನ್ ಆಕಾಶದಲ್ಲಿ ಹಾರುತ್ತಿರುವಂತೆ ಕಾಣಿಸಿತು. ವಿಯಾನ್ ನಗುತ್ತಾ, ಮತ್ತೆ ಭೇಟಿಯಾಗೋಣ ಲೂಮೋ ಎಂದನು. ನಿಜವಾದ ಸ್ನೇಹಕ್ಕೆ ಭಾಷೆ ಅಥವಾ ಲೋಕದ ಅಂತರ ಮುಖ್ಯವಲ್ಲ. ಒಳ್ಳೆಯ ಹೃದಯ ಇದ್ದರೆ ಎಲ್ಲೆಡೆ ಸ್ನೇಹ ಸಿಗುತ್ತದೆ.